ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಫ್ರಾನ್ಸ್ ಗೀ ರೋಸ್ಟನ್ನು ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ವಿಡಿಯೋವನ್ನು ಶುರು ಮಾಡೋಕ್ಕೂ ಮೊದಲು ನಾನು ಮಾಡೋ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡೋ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಬನ್ನಿ ಇದು ತಡ ಮಾಡೋದಕ್ಕೆ ವಿಡಿಯೋವನ್ನು ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಸೀಗಡಿಯನ್ನು ತೆಗೆದುಕೊಂಡಿದ್ದೀನಿ. ಇದರಿಂದ ನಾನು ಫ್ರಾನ್ಸ್ ಗೀ ರೋಸ್ಟನ್ನು ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ವಾ. ನೋಡಿ, ಇದನ್ನು ನೀಟಾಗಿ ನಾನು 2-3 ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಮಾರ್ಕೆಟಿಂದ ತರುವಾಗಲೇ ಇದನ್ನು ನೀಟಾಗಿ ಕ್ಲೀನ್ ಮಾಡಿಸ್ಕೊಂಡು ಬಂದಿದ್ದೀನಿ. ಅಕಸ್ಮಾತ್ ಏನಾದರೂ ನೀವೇ ಮನೆಯಲ್ಲಿ ಕ್ಲೀನ್ ಮಾಡೋದಾದರೆ ತಲೆಯನ್ನು ತೆಗೆದು ಮೇಲಿನ ಸಿಪ್ಪೆ ಎಲ್ಲನ ಅದನ್ನು ತೆಗೆದ ಮೇಲೆ ಈ ಬೆನ್ನು ಬರುತ್ತೆ ಅಲ್ವಾ, ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ. ಆ ಬೆನ್ನಿನ ಭಾಗದಲ್ಲಿ ಅದನ್ನು ಕಟ್ ಮಾಡಿ ಅಲ್ಲೊಂದು ಉದ್ದವಾಗಿ ಒಂದು ದಾರದ ಥರ ಒಂದು ವೇಸ್ಟ್ ಸಿಗುತ್ತೆ. ಸೊ ಅದನ್ನು ನೀವೇನು ಮಾಡಬೇಕು, ರಿಮೂವ್ ಮಾಡಬೇಕು. ಇಲ್ಲ ಅಂತ ಹೇಳಿದರೆ ಫುಡ್ಡು ಇನ್ಫೆಕ್ಷನ್ ಆಗೋ ಚಾನ್ಸಸ್ಗಳು ತುಂಬಾ ಇರುತ್ತೆ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಇದು ತುಂಬಾ ದೊಡ್ಡದಾಗಿದೆ. ವಿಡಿಯೋದಲ್ಲಿ ನಿಮಗೆ ಅದು ಚಿಕ್ಕದಾಗಿ ಕಾಣಿಸ್ತಾ ಇದೆ. ಇದನ್ನು ಟೈಗರ್ ಫ್ರಾನ್ಸ್ ಅಂತ ಹೇಳಿ ಕರೀತಾರೆ. ನೋಡಿ, ತೋರಿಸ್ತಾ ಇದ್ದೀನಿ, ತುಂಬಾ ದೊಡ್ಡದಾಗಿದೆ. ಇದನ್ನು ಟೈಗರ್ ಫ್ರಾನ್ಸ್ ಅಂತ ಹೇಳಿ ಕರೀತಾರೆ. ನೋಡಿ, ನೀಟಾಗಿ ಇದನ್ನು ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಇದಕ್ಕೆ ಮ್ಯಾರಿನೇಟ್ ಮಾಡಿಡೋಣ. ಸೊ ಮ್ಯಾರಿನೇಟ್ ಮಾಡೋಕ್ಕೆ ನಾನು ಅರಿಶಿಣ ಪುಡಿ ಮತ್ತು ಉಪ್ಪನ್ನು ಹಾಕಿದ್ದೀನಿ. ಉಪ್ಪು ಮತ್ತು ಅರಿಶಿಣವನ್ನು ಸೇರಿಸಿ ಇದನ್ನು ನೀಟಾಗಿ ಈ ರೀತಿ ನಾವು ಕಲಸಿಟ್ಕೊಳ್ಳೋಣ. ಕಲಸಿ ಒಂದು ಸ್ವಲ್ಪ ಹೊತ್ತು ಎತ್ತಿಟ್ಬಿಡೋಣ. ನೋಡಿ, ಇದನ್ನು ನೀಟಾಗಿ ಈ ರೀತಿ ಕಲಸಿದ್ದೀನಿ. ಇವಾಗ ನಾವು ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ತವವನ್ನು ಇಟ್ಟಿದ್ದೀನಿ. ಮಸಾಲೆನ ಸ್ವಲ್ಪ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇಲ್ಲಿ ವಿತೌಟ್ ಆಯಿಲನ್ನು ಹಾಕಬಾರ್ದು. ಇಲ್ಲಿ ನಾನು 2 ಸ್ಪೂನಷ್ಟು ಕೊರಿಯಾಂಡರ್ ಸೀಡ್ಸ್, ಕೊತ್ತಂಬರಿ ಬೀಜ ಅಥವಾ ಕೊತ್ತಂಬರಿ ಕಾಳು, ಇದನ್ನು ಹಾಕಿದ್ದೀನಿ ನಾನು. ಸಾಂಬಾರು ಬೀಜ ಅಂತಲೂ ಕೂಡ ನಾವು ಕರಿತೀವಿ. ನೋಡಿ, 2 ಸ್ಪೂನ್ ನಾನು ಕೊತ್ತಂಬರಿ ಕಾಳನ್ನು ಹಾಕಿದ್ದೀನಿ. ಇದು ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು, ಆಯಿಲನ್ನು ಹಾಕಬಾರ್ದು. ನೋಡಿ, ಇದು ಫ್ರೈ ಆಗಿದೆ. ಇದ್ರ ಜೊತೆಗೆ ನಾನು 1 ಸ್ಪೂನು ಕಾಳು ಮೆಣಸನ್ನು ಹಾಕಿದ್ದೀನಿ. ಇದನ್ನು ಇದೇ ರೀತಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇದಾದಮೇಲೆ ನಾನು 1 ಸ್ಪೂನ್ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಜೊತೆಗೆ ಸಾಸಿವೆಯನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಸಾಸಿವೆ ಹಾಕಿದ್ದೀನಿ. ನೋಡಿ, ಇದು ಸಿಡಿತಾ ಇದೆ. ಇವಾಗ ನಾನು ಅದಕ್ಕೆ ಜೀರಿಗೆಯನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಆಗಿದೆ. ಇದ್ರ ಜೊತೆಗೆ ನಾವು ಈ ಮಸಾಲೆ ಇದು ಗ್ರೈಂಡ್ ಮಾಡ್ಕೋಬೇಕಲ್ವಾ. ಸೊ ಈ ಗ್ರೈಂಡ್ ಮಾಡ್ಕೊಳ್ಳೋದ್ರ ಜೊತೆಗೆ ನಾವು ಮಸಾಲೆಗೆ ಮೆಣಸಿನ್ಕಾಯನ್ನು ಯೂಸ್ ಮಾಡಬೇಕಲ್ವಾ. ನೋಡಿ, ಇಲ್ಲಿ ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿನ ಬಿಸಿ ನೀರಲ್ಲಿ ನೆನೆ ಹಾಕಿದ್ದೆ. ಏನಕ್ಕೆ ಅಂತ ಹೇಳಿದರೆ ಸ್ವಲ್ಪ ಕಲರ್ ಬಿಡುತ್ತೆ, ಅದ್ರ ಜೊತೆಗೆ ಆಡಿಸೋಕೆ ಸ್ವಲ್ಪ ಸಾಫ್ಟಾಗಿರುತ್ತೆ ಅಂತ ಹೇಳಿ ನಾನು ಬಿಸಿ ನೀರಲ್ಲಿ ನೆನೆ ಹಾಕಿದ್ದೆ. ಇದ್ರ ಜೊತೆಗೆ ನಾನು ಸ್ವಲ್ಪ ಶುಂಠಿಯನ್ನು ತೆಗೆದುಕೊಂಡಿದ್ದೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ. 6-7 ಬೆಳ್ಳುಳ್ಳಿ ಇದೆ, ಒಂದು 2-3 ಪಿಂಚಷ್ಟು ಶುಂಠಿ ಇದೆ. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ. ಇದಿಷ್ಟನ್ನು ಸೇರಿಸಿ ನಾವು ಗ್ರೈಂಡ್ ಮಾಡ್ಕೋಬೇಕು. ಇವಾಗ ನಾವು ಇದು ಗ್ರೈಂಡ್ ಆಗಿ ಮಸಾಲೆಯನ್ನು ಎತ್ತಿಟ್ಕೊಬಿಡೋಣ. ನಾವು ಒಲೆ ಮೇಲೆ ತವವನ್ನು ಇಟ್ಟಿದ್ದೀನಿ. ಇದಕ್ಕೆ ನಾನು ತುಪ್ಪವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾವು ಮಾಡ್ತಾ ಇರೋದು ಗೀ ರೋಸ್ಟ್ ಆಗಿರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ತುಪ್ಪ ಜಾಸ್ತಿನೇ ಇರಲಿ. ನೋಡಿ, ತುಪ್ಪವನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಯಾಕೆ ಅಂತ ಹೇಳಿದರೆ ನಾನು ಮಾಡ್ತಾ ಇರೋದೇ ಗೀ ರೋಸ್ಟ್ ಆಗಿರೋದ್ರಿಂದ ಸಾಧ್ಯವಾದಷ್ಟು ತುಪ್ಪವನ್ನು ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಸ್ವಲ್ಪ ತುಪ್ಪ ಕಾದಿದೆ. ಇವಾಗ ನಾನು ಮ್ಯಾರಿನೇಟ್ ಮಾಡಿಟ್ಟಿದ್ದಂತಹ ಸೀಗಡಿ ಫ್ರಾನ್ಸನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಒಂದೊಂದೇ ಈ ರೀತಿ ನೀಟಾಗಿ ಹಾಕ್ಕೊಳ್ಳಿ. ಹಾಕ್ಕೊಂಡಿದ್ದನ್ನು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಅದು ಫ್ರೈ ಆಗ್ತಾ ಇದೆ. ಸೊ ಇದು ತುಪ್ಪದಲ್ಲಿ ಮಾಡುವಾಗ ಅದು ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ, ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ, ಬೇಯ್ತಾ ಇದೆ. ನೋಡಿ, ಅದಷ್ಟು ದಪ್ಪ ಇತ್ತಲ್ವಾ. ಇವಾಗ ಅದು ಫ್ರೈ ಆಗುವಾಗ ಏನಾಗುತ್ತೆ ಅಂತ ಹೇಳಿದರೆ ಸಿಂಕ್ ಆಗ್ತಾ ಹೋಗುತ್ತೆ. ನೋಡಿ, ನಿಮಗೆ ಕಾಣಿಸ್ತಾ ಇದೆ, ಸ್ವಲ್ಪ ಚಿಕ್ಕದಾಗಿದೆ. ಇವಾಗ ಅದು ನೀಟಾಗಿ ಅದು 2 ಬದಿಯಲ್ಲಿ ಫ್ರೈ ಆಗಿದೆ. ಒಂದು ಹಾಫ್ ಇದರಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾವು ಮಸಾಲೆಯಲ್ಲಿ ಇದನ್ನು ಹಾಕಬೇಕಲ್ವ, ಹಾಗಾಗಿ ಒಂದು ಹಾಫ್ ಫ್ರೈ ಮಾಡ್ಕೊಳ್ಳಿ 2 ಬದಿಯಲ್ಲಿ. ಅದು ಇವಾಗ ನಾನು ಎತ್ತಿಟ್ಕೊಂಡಿದ್ದೀನಿ. ಅದೇ ತುಪ್ಪಕ್ಕೆ ಇವಾಗ ನಾನು ಅದೇ ತುಪ್ಪದಕ್ಕೆ ನಾನು ಮಸಾಲೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಬೇಕು ಅಂದರೆ ನೀವು ಎಕ್ಸ್ಟ್ರಾ ಬೇಕಿದ್ದರೆ ನೀವು ಅದಕ್ಕೆ ತುಪ್ಪವನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಅದಕ್ಕೆ ಮಸಾಲೆಯನ್ನು ಆ್ಯಡ್ ಮಾಡಿದ್ದೀನಿ.
ಮಸಾಲೆ ಚೆನ್ನಾಗಿ ಅದು ತುಪ್ಪದಲ್ಲಿ ಫ್ರೈ ಆಗಲಿ. ನೋಡಿ ಅದು ಚೆನ್ನಾಗಿ ಬಾಯ್ಲ್ ಆಗಿದೆ, ಕಾಣಿಸ್ತಾ ಇದೆ ನೋಡಿ, ನೀಟಾಗಿ ಅದು ಕುದಿ ಬರ್ತಾ ಇದೆ. ಚೆನ್ನಾಗಿ ಅದು ತುಪ್ಪದಲ್ಲೇ ಫ್ರೈ ಆಗಬೇಕು. ನೋಡಿ ಮಸಾಲೆ ಇವಾಗ ನೀಟಾಗಿ ಕುದೀತಾ ಇದೆ. ಸೊ ಇವಾಗ ನಾನು ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀಟಾಗಿ ಇದು ಬಾಯ್ಲ್ ಆಗಿದೆ, ಕಾಣಿಸ್ತಾ ಇದೆ ನೋಡಿ ನಿಮಗೆ. ಈ ಹಂತದಲ್ಲಿ ಈಗ ನಾನು ಇದಕ್ಕೆ ನಾನು ಇವಾಗ ಫ್ರೈ ಮಾಡಿಕೊಂಡಂತಹ ಫ್ರಾನ್ಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ನೀವು ಲೆಮನ್ ಕೂಡ ಹುಳಿ ಬೇಕಲ್ವ, ಅದಕ್ಕೆ ನೀವು ಲೆಮನ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಾನು ಲೆಮನ್ ಆ್ಯಡ್ ಮಾಡಿದ್ದೀನಿ ನೋಡಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ನೀಟಾಗಿ ಅದನ್ನು ಒಂದು 2-3 ಸಲ ಈ ರೀತಿ ತಿರುಗಿ ಹಾಕ್ಕೊಳ್ಳಿ, ತಳ ಹಿಡಿಬಾರ್ದು ಅಂತ ಹೇಳಿ. ಸೊ ನಾವು ಗ್ರೇವಿ ಥರ ಮಾಡ್ತಾ ಇರೋದ್ರಿಂದ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಅದನ್ನ ನೀಟಾಗಿ ತಿರುವಾಡ್ಕೊಳ್ತಾ ಇರಿ. ನೋಡಿ ಅಲ್ಲಿ ನೀಟಾಗಿ ಇದು ಫ್ರೈ ಆಗ್ತಾ ಇದೆ, ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ ತುಪ್ಪ ಅದು ಬಿಟ್ಕೊಳ್ತಾ ಇದೆ ನೋಡಿ ಸೈಡಲ್ಲಿ. ನೀಟಾಗಿ ಇದು ಫ್ರೈ ಆಗ್ತಾ ಇದೆ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಗಮ್ ಅಂತ ಇದೆ ನೋಡಿ. ಈ ಹಂತದಲ್ಲಿ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ಗಮ್ ಅಂತ ಇದೆ ಅಂತ ನನ್ನ ಮಗ ಕೂಡ ವಾಯ್ಸ್ ಓವರ್ ಮಾಡ್ತಾ ಇದ್ದಾನೆ ನೋಡಿ. ತುಂಬಾ ಚೆನ್ನಾಗಿದೆ. ಸೊ ನಾನು ಇವತ್ತು ಇದನ್ನು ಮಂಗಳೂರು ಸ್ಟೈಲಲ್ಲಿ ನಾನು ಮಾಡಿದ್ದು. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ರೆಸಿಪಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ.